Larger than life character or relatable and go to bed. Larger than life. A day without coffee, a day without mobile. A day without mobile. Long hair, medium hair. Long. Sneakers, loafers. Sneakers. Hoodie, jacket. Hoodie. Morning shoot, night shoot. Both. ಸರ್ ಹಾಗೆ ಕಂಟಿನ್ಯೂ ಆಗಿ ರ್ಯಾಪಿಡ್ ಫೈರ್ ಕ್ವೆಶನ್ಸ್. ಸ್ಟಾರ್ಡಮ್ ಅಂದರೆ ನಿಮ್ಮ ಪ್ರಕಾರ 3 ಪದಗಳಲ್ಲಿ? ಒಂದು ವರ್ಡಲ್ಲಿ ಹೇಳ್ತೀನಿ. ಶೋರ್. ಮಿತ್. ಓಕೆ. ಒಂದು ಏನಂತಾರೆ ಕಾಲ್ಪನಿಕ. ನಿಮ್ಮ ಸ್ಟೈಲ್ ಐಕಾನ್ ಯಾರು ಸರ್? ನನ್ನ ಸ್ಟೈಲ್ ಐಕಾನ್ ನನ್ನ ಕನ್ನಡಿ. ಓಕೆ. ಥಿಂಕ್ ದ ಬೆಸ್ಟ್ ಆನ್ಸರ್. ನಿಮ್ಮ ಬೆಸ್ಟ್ ಕ್ರಿಟಿಕ್ ಯಾರು? ಮೈ ಫ್ಯಾಮಿಲಿ. ನಿಮ್ಮ ಫ್ರೀ ಟೈಮಲ್ಲಿ ಏನು ಮಾಡೋಕ್ಕೆ ಹೆಚ್ಚು ಇಷ್ಟಪಡ್ತೀರಾ ಅಪಾರ್ಟ್ ಫ್ರಮ್ ಎನಿಥಿಂಗ್? ಓಕೆ. Just depends. Anything. ಓಕೆ. If not anything, cooking. If not anything, cleaning. Something I'll do. ಓಕೆ. Cleaning. Yeah. Well, I clean my own house. I clean vessels. I do all that. I do. ನಮ್ಮ ತಟ್ಟೆನ ತೊಳ್ಕೊತೀವಿ, ಎಲ್ಲ ಮಾಡ್ತೀವಿ, ಅಡುಗೆ ಮನೆ ಕ್ಲೀನ್ ಮಾಡ್ತೀವಿ, ಮನೆ ಕ್ಲೀನ್ ಮಾಡ್ತೀವಿ, ಒರೆಸ್ತೀವಿ. ಅದರಲ್ಲಿ ಸರ್, ಕನ್ನಡಿಗರೊಬ್ಬರ ಬಯೋಪಿಕ್ ಮಾಡೋ ಹಾಗಿದ್ರೆ ಯಾರದ್ದನ್ನ ಮಾಡೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಕನ್ನಡಿಗರು ಅಂತ ಬರೋಲ್ಲ. ನಾನು ಐ ಆಮ್ ನಾಟ್ ಫಾರ್ ಬಯೋಪಿಕ್ಸ್. ಓಕೆ. ಅದು ಇನ್ನೊಬ್ಬರ ಜೀವನನ ನಾವು ಬಾಳಬೇಕು. ಎಷ್ಟು ನ್ಯಾಯ ಕೊಡ್ತೀವಿ ಅನ್ನೋದು ಗೊತ್ತಿಲ್ಲ, ಯಾರಿಗನ್ನು ಹರ್ಟ್ ಮಾಡ್ತಾ ಇದೀವ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಆ್ಯಕ್ಚುಲಿ ಸತ್ಯ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಏನಾಗುತ್ತೆ, ಈ ಬಹುಶಃ ಯಾರೋ ಒಬ್ಬರನ್ನ ತೊಗೊಂಡ್ವಿ ಅಂದ್ಕೊಳ್ಳೋಣ, ಅವ್ರ ಬಗ್ಗೆ ಯಾರೋ ಒಂದಿಷ್ಟು ಜನಕ್ಕೆ ಒಳ್ಳೆ ಅಭಿಪ್ರಾಯ ಇರಲ್ಲ ಅಂದ್ಕೊಳ್ಳೋಣ. ಸೊ ಆರ್ ವಿ ಗ್ಲೋರಿಫೈಯಿಂಗ್ ಇಟ್? ರೈಟ್. ಸೊ ಇನ್ನೊಬ್ಬರ ಜೀವನನ ನಾವು ಸ್ಕ್ರೀನ್ ಮೇಲೆ ತರೋದಿದ್ದಾರೆ, ಅದು ತುಂಬ ದೊಡ್ಡ ಜವಾಬ್ದಾರಿ. ಅವ್ರ ಥರ ನಡವಳಿಕೆ, ಅವ್ರ ಥರ ಇದು. ಆ್ಯಂಡ್ ನೀವು ಏನೇ ಮಾಡೋಕ್ಕೋಗಿ ಒಂದು ವರ್ಗಕ್ಕೆ ಕಂಪ್ಲೇಂಟ್ ಇರುತ್ತೆ, ಅವ್ರು ಹಿಂಗಿರಲಿಲ್ಲ, ಅದು ಮಾಡೇ ಇಲ್ಲ. ರೈಟ್. ಸೊ ಐ ಆಮ್ ನಾಟ್ ಸಂಬಡಿ ಫಾರ್ ಬಯೋಪಿಕ್ಸ್ ಪರ್ಸ್ನಲಿ. ಓಕೆ. ಸರ್, ಮಹಾಭಾರತದಲ್ಲಿ ಯಾವುದಾದ್ರೂ ಪಾತ್ರ ಮಾಡಬೇಕು ಅಂದರೆ ಯಾವುದನ್ನು ಚೂಸ್ ಮಾಡ್ತಿದ್ರಿ? ಕೃಷ್ಣ. ಕೃಷ್ಣ. ಸರ್, ಕರೆಂಟ್ 2 ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್? ಕರೆಂಟ್ 2 ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಕನ್ನಡದಲ್ಲ, ಕನ್ನಡದಲ್ಲಿ, ಇಡೀ ಜಗತ್ತಲ್ಲಿ, ಇಂಡಿಯನ್ ಸಿನಿಮಾ. ಐ ಥಿಂಕ್ ನನಗೆ ತುಂಬ ಇಷ್ಟ ಆಗೋದು ಸಿ ಐ ಹ್ಯಾವ್ ಆಲ್ವೇಸ್ ಅಡೋರ್ಡ್ ನಮ್ಮ ಒಡಿಶಾ ಇಳಯರಾಜ ಅವರು. ಈಸ್ ಆಲ್ವೇಸ್ ಮೈ ಸಮಥಿಂಗ್ ವೆರಿ ಫೇವ್ರೆಟ್. ಆ್ಯಂಡ್ ಐ ಡೆಫಿನೆಟ್ಲಿ ಲವ್ ಹಂಸಲೇಖ ಅವರ ಮ್ಯೂಸಿಕ್. ದಿಸ್ ಇಸ್ ಮೈ 2 ವಿಂಟೇಜ್. ಓಕೆ. ಓಕೆ, ದೀಸ್ 2 ಇವತ್ತಿಗೂ ನಾವು ತುಂಬ ಹಾಡುಗಳು ಕೇಳ್ತೀವಿ. ಹಂಸಲೇಖ ಅವ್ರದ್ದು, ಇಳಯರಾಜ ಅವ್ರದ್ದು. ಇಟ್ ಈಸ್ ಅನ್ಬೀಟಬಲ್, ಅನ್ರೀಪ್ಲೇಸಬಲ್. ನನಗೆ ಇವತ್ತಿಗೆ ತೊಗೊಳಕ್ಕೆ ಹೋದರೆ ನನಗೆ ಅರ್ಜುನ್ ಮ್ಯೂಸಿಕ್ ನನಗೆ ನಿಜವಾಗ್ಲೂ ದ ವೇ ಹಿ ಪಂಪ್ಸ್ ಅಪ್, ಇಟ್ಸ್ ವೆರಿ ಗುಡ್. ಆ್ಯಂಡ್ ಐ ಲವ್ ತಮನ್. ಐ ಥಿಂಕ್ ದೀಸ್ 2 ಆರ್ ಮೈ ಫೇವರೇಟ್ಸ್. ಓಕೆ. ಸರ್, ಜಸ್ಟ್ ಮಾತಲ್ಲಿ 2 ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆಡಿಯನ್ಸ್? ರಮ್ಯಾ ಅವ್ರ ಪ್ರಪಂಚ ಯಾವುದು ಅಂತ ಹುಡ್ಕೊಂಡು ಹೋಗಾಗಿದೆ, ಇನ್ನು ವಾಪಸ್ಸು ಕರೆದು ಅರ್ಥ ಇಲ್ಲ. ಹಾಗಂತ ಜಸ್ಟ್ ಮಾತಲ್ಲಿ ಏನೋ ಬರೋ ಜಾಗದಲ್ಲಿ ಅವ್ರನ್ನ ಬಿಟ್ಟು ಇನ್ನೊಬ್ರನ್ನ ಹಾಕೊಳ್ಳೋದಕ್ಕೂ ಅರ್ಥ ಬರಲ್ಲ. ಸೊ ಸದ್ಯಕ್ಕೆ ಆ ಪ್ರಾಜೆಕ್ಟ್ ಆಗಲ್ಲ ಅಂತ? ಡೋಂಟ್ ಥಿಂಕ್ ಇಟ್ಸ್ ಗಾಟ್ ಅ ವೆರಿ ಬ್ಯೂಟಿಫುಲ್ ಫಿನಿಶ್. ಎಸ್. ಸೊ ಐ ಥಿಂಕ್ ವಿ ಶುಡ್ ಲೀವ್ ಇಟ್ ಅಟ್ ದಟ್. ಓಕೆ. ಸರ್, ನಿಮ್ಮ ಪ್ರಕಾರ ಬೆಸ್ಟ್ ಬಿಗ್ ಬಾಸ್ ಸೀಸನ್ ಯಾವುದು? One. ಸೀಸನ್ 1. ಓಕೆ.